ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರು ಹೊಸದಾಗಿ ನಮ್ಮ ಚಾನಲಿಗೆ ಬಂದಿದ್ದೀರಾ, ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಸೌಮ್ಯ ಅಂತ. ನನ್ನ ಹೆಸರು ಬಬ್ಲು. ಅಗಸ್ತ್ಯ ನನ್ನ ಮಗ. ಇವರು ನನ್ನ ಹಸ್ಬೆಂಡ್. ಸೊ ನಾವು ಇವತ್ತು ಏನು ಮಾಡೋಕ್ಕೆ ಬಂದಿದ್ದೀವಿ ಅಂತಂತಂದರೆ, ಆಬ್ವಿಯಸ್ಲಿ ಯಾರು ಪ್ರೀವಿಯಸ್ ನೋಡಿರ್ತಾರೆ, ಯಾವಾಗ ನೋಡಿದ್ರೆ 24 ಗಂಟೆ ಸುತ್ತಾನೆ ಇರ್ತಾರಲ್ಲಪ್ಪ, ಹಾಗೇನಿಲ್ಲ. ಆಲ್ರೆಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ವಿಂಟರಲ್ಲಿ ಎಲ್ಲಿ ಹೋಗೋಕ್ಕಾಗಲ್ಲ ನಮಗೆ ಇಲ್ಲೇ. ಸೊ ಯುರೋಪಲ್ಲಿ ಹಿಂಗಾಗುತ್ತೆ ಅಂದರೆ ಸಮ್ಮರಲ್ಲೇ ನೀವು ಎಲ್ಲಾದರೂ ಹೋಗ್ಬೋದು. ಅದನ್ನು ಇವಾಗ ಒಂದು ವಾರದಿಂದ ಭಾಳ ಹೀಟ್ ಇರೋದಕ್ಕೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಅಂತ ಇವಾಗ ಬಂದಿದ್ವಿ. ಯಾವ ಊರಿಗೆ ಬಂದಿದ್ದೀವಿ ಅಂತಂದರೆ, ನಾವು ಈ ಸಾರಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಆಸ್ಟ್ರಿಯಾ ದೇಶನ. ಸೊ ಅಲ್ಲಿ ಸಾಲ್ಸ್ಬರ್ಗ್ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದಿದ್ವಿ. ಸೊ ನಾನು ನಿಮಗೆ ಫಸ್ಟ್ ಸಾಲ್ಸ್ಬರ್ಗ್ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಫುಲ್ಲು ಎಲ್ಲ ಅಲ್ಲ, ಸ್ವಲ್ಪ ಲಿಟಲ್ ಬಿಟ್ ಗ್ಲಿಮ್ಸಸ್ ಇಷ್ಟೇ ತೋರಿಸ್ತೀನಿ ನೋಡಿ. ಗೈಸ್, ಇಲ್ಲಿ ಲಾಕರ್ ಸಿಸ್ಟಮ್ ಹೆಂಗಿದೆ ನೋಡಿ. ಫಸ್ಟ್ ನೀವು ಈ ಸೈಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹೇಳಿ, ಸೊ ಎಷ್ಟೈತೆ ನಮ್ಮದು 45 ಇದೆ. ಸೊ ಬಟ್ ಇಲ್ಲಿ ಲಾರ್ಜ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ನಮ್ಮದು 41, 62, 47. ಸೊ 24 ಅವರ್ಸಿಗೆ ಎಷ್ಟು 4.5. ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಬರೀಬೇಕು. ಡನ್, ಇಟ್ಸ್ ಕರೆಕ್ಟ್. ಸೊ ಇದು ನಮ್ಮ ಕಪ್ ಕೋಡ್. ಇದು ಫೋಟೋ ಆದರೂ ತೊಗೊಳ್ಳಿ, ಇಲ್ಲ ಅಂತಂದ್ರೆ ಬರೆದು ಇಟ್ಕೊಳ್ಳಿ ಅಂತ ಹೇಳಿದೆ. ಪೇ ಮಾಡಬೇಕು. ಡನ್. ಸೊ ಇದು ಓಪನ್ ಆಯಿತು ನೋಡಿ, ಆಟೋಮೆಟಿಕ್ಲಿ ಓಪನ್ ಆಯಿತು. ನಮ್ಮ ಸಾಮಾನೆಲ್ಲ ಇಡೋದು, ಕ್ಲೋಸ್ ಮಾಡೋದು. ಆ್ಯಕ್ಚುಲಿ ಇವಾಗ ಬಂದು ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ನಾನು ಅಗಸ್ತ್ಯ, ಸೀನ್ ಹೆಂಗೆ ಅವನೇ, ನಾನು ಅಗಸ್ತ್ಯ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಅಗಸ್ತ್ಯನ ತೋರಿಸ್ತೀನಿ ನೋಡಿ. ಇದು ಚಾಕ್ಲೇಟ್, ಇದನ್ನು ಟ್ರೈ ಮಾಡಿ ಅಂತ ಕೊಟ್ಟಿದ್ದರು. ನಾವೊಂದು ಬೈ ಮಾಡೋಣ. ಇದು ಯಾವ ಪ್ಲೇಸ್ ಅಂತ ಹೆಸರು ಗೊತ್ತಿಲ್ಲ. ಈ ಫೌಂಟನ್ ನೋಡ್ಕೊಂಡು ಬಂದೀವಿ ನೋಡಿ. ಸಖತ್ತಾಗಿದೆ, ಚೆನ್ನಾಗಿದೆ. ಫುಲ್ಲೆಲ್ಲ ಕಲ್ಲು ಹಾಕ್ಬಿಟ್ಟವ್ರೆ. ಅಗಸ್ತ್ಯ ಅಲ್ಲಿ ಹೋಗಿದ್ದಾನೆ, ಕಾಣ್ತಿರ್ಬೇಕು ನಿಮಗೆ. ಕಾಣ್ತಾ ಇದ್ದಾನ? ಅಲ್ಲಿದ್ದಾನೆ ನೋಡಿ, ಓಡಾಡ್ತಾವನೆ. ಸೊ ಸುತ್ತಮುತ್ತ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಡಾನ್ಸ್ ಮಾಡ್ತಾ ಇದ್ದಾರೆ, ನಿಮಗೆ ತೋರಿಸ್ತೀನಿ ನಾನು ಅವ್ರದ್ದು ಕಲ್ಚರ್. ಓಕೆನಾ? ಅವ್ರದ್ದೇ ಅದು ಏನು ಬಟ್ಟೆ ಹಾಕಿದ್ದಾರೆ ನೋಡಿ, ಇಲ್ಲಿ ಅದೇ ಬಟ್ಟೆ ಇರೋದು ಅವ್ರದ್ದು. ಏನದು ಹಳೆಯ ಕಾಲದಲ್ಲಿ ಹೆಂಗೆ ನಮ್ಮದು ಸೀರೆ ಗೀರೆ ಇರ್ತೈತೆ, ಇಲ್ಲಿಂದ ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ ಇದು. ತೋರಿಸ್ತೀನಿ, ಸಖತ್ತಾಗಿ ಮಾಡ್ತಾ ಇದ್ದಾರೆ ಅಜ್ಜಿ ತಾತಗಳು. ನೋಡಿ ಚೆನ್ನಾಗಿ, ಎಷ್ಟು ಮ್ಯೂಸಿಕ್ ಚೆನ್ನಾಗಿ ಬಾರಿಸ್ತಾ ಇದ್ದಾರೆ. ಹಾಗೆ ವಾಕ್ ಮಾಡ್ಕೋತಾ ಬಂದರೆ, ಸೊ ಈ ಪ್ಲೇಸಿಗೆ ಬಂದ್ವಿ. ಏನು ಫಂಕ್ಷನ್ ಇದ್ದಂಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಏನು ಬೆಸ್ಟ್ ಪಾರ್ಟ್ ಗೊತ್ತಾ, ಈ ಅಂದರೆ ಯುರೋಪ್ ಕಂಟ್ರಿ ನೀವೆಲ್ಲೇ ಹೋಗಿ ನಿಮ್ಗೆ ಕುಂದ್ರಕ್ಕೆ ಚೆನ್ನಾಗಿ ಮಾಡಿರ್ತಾರೆ, ರೆಸ್ಟ್ ಮಾಡೋದಕ್ಕೆ. ಯಾಕಂದ್ರೆ ಭಾಳ ಅಡ್ಡಾಡೋದು ಇರ್ತೈತಿ ಇಲ್ಲಿ. ಸೊ ಇದು ನೋಡಿ, ಇಲ್ಲಿ ಹೇಗೆಲ್ಲ ಕುಂದ್ರಕ್ಕೆ ಮಾಡಿದ್ದಾರೆ ನೋಡಿ. ಇಲ್ಲಿ ರೋಡ್ ಮೇಲೆ, ಮಿಡಲ್ ರೋಡ್ ಮೇಲೆ ಜಸ್ಟು ಇದು ಮಾಡಿದ್ದಾರೆ. ಸೊ ಆಡ್ಬೋದು ಯಾರಾದರೂ. ಇವಾಗ ಇವ್ರು ಆಡ್ತಾ ಇದ್ದಾರೆ ನೋಡಿ, ಮಜಾ ಅಲ್ವಾ? ಸಖತ್ತಾಗಿದೆ ಇದು. ನಂದು ಆ್ಯಕ್ಚುಲಿ ಇವನ್ ನೆದರ್ಲ್ಯಾಂಡ್ಸಲ್ಲಿ ಹಿಂಗಿದೆ. ಇದು ಗ್ಲೋಬ್ ಥರ ಮಾಡಿ ದೊಡ್ಡದು, ಅದ್ರ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಇವನು ಯಾಕೆ ನಿಂತಿದ್ದಾನೆ ಅಂತ ಗೊತ್ತಿಲ್ಲ. ಸ್ವಲ್ಪ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು, ಯಾಕಪ್ಪ ಹಿಂಗೆ ಮಾಡಿದ್ದಾರೆ ಇದನ್ನಂತ. ಇನ್ನೊಂದು ಸ್ಟೋರಿ ಇರುತ್ತೆ ಇದ್ರದ್ದು ಹಿಂದೆ. ಸೊ ಗೈಸ್, ಹಾಗೆ ನಾನು ನಿಮಗೆ ಸೋವಿನಿಯರ್ಸ್ ತೋರಿಸ್ತೀನಿ. ಹಿಂಗೆ ನಮ್ಮ ಜಾತ್ರೆಯಲ್ಲೆಲ್ಲ ಹೇಗೆ ಮಾರ್ತಿರ್ತಾರೆ ನೋಡಿ, ಆ ರೀತಿ ಮಾರ್ತಾರೆ ಇಲ್ಲಿ ಕೂಡ ನೋಡಿ, ತೋರಿಸ್ತೀನಿ. ಆ್ಯಕ್ಚುಲಿ ಬಿಜನ್ ಮ್ಯಾಗ್ನೆಟ್ಸ್ ಇದೆ.
ಸೊ ಒಂದು ಮ್ಯಾಗ್ನೆಟಿಗೆ 3.90 ಅಂತ, 3 ತೊಗೊಂಡ್ರೆ 10 ಯೂರೋಸ್. ಸೊ ಇದು ತೊಗೊಳ್ತಾ ಇದ್ದೀವಿ, ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ಯುರೋಪ್ದು ಒಂದು ಬೆಸ್ಟ್ ಏನಪ್ಪ ಅಂತಂತಂದರೆ, ಸೊ ಇಲ್ಲಿ ಪೇಂಟಿಂಗ್ ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಪೇಂಟಿಂಗ್ ಸಖತ್ತಾಗಿರೋದೆಲ್ಲ ಇಲ್ಲಿ ಆರ್ಕಿಟೆಕ್ಚರ್ ಚೆನ್ನಾಗಿದೆ ಅಲ್ವ, ಎಲ್ಲ ಪೇಂಟಿಂಗ್ ನೈಸ್ ಪೇಂಟಿಂಗ್ ಮಾಡ್ತಾರೆ. ನೋಡಿ ಇವಾಗ ಏನಾದರೂ ಸಿಂಗಿಂಗ್ ಬರ್ತಾಯಿತ್ತು ಅಂದರೆ, ಇಲ್ಲ ಮ್ಯೂಸಿಕ್ ಏನಾದರೂ ಬರ್ತಾಯಿತ್ತು ಅಂತಂದ್ರೆ ಅದನ್ನು ತೋರಿಸ್ತಾರೆ ಜನರಿಗೆ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ನೋಡಿ ಅವ್ರು ದುಡ್ಡು ಹಾಕಿ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಇನ್ನೊಂದೇನು ಅಂತಂದರೆ ಕಲೆಗೆ ಜಾಸ್ತಿ ಮಹತ್ವ ಕೊಡ್ತಾರೆ. ಯಾರು ಇಲ್ಲಿ ಬಡವರೇ ಹೋಗಿ ಹಾಡಬೇಕು ಹಾಗೇನಿಲ್ಲ, ಯಾರೇ ಆಗಿರಲಿ ಅವ್ರದ್ದೊಂದು ಪ್ಯಾಷನ್ ಇರುತ್ತೆ ನೋಡಿ, ಕಲಿಯೋದು ಸಿಂಗಿಂಗ್ ಆಗಲಿ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಾರಿಸೋದಾಗಲಿ. ಸೊ ಏನಿರುತ್ತೆ ನೋಡಿ ಅದನ್ನು ಮಾಡ್ತಾರೆ, ಅದರಿಂದ ದುಡ್ಡು ಬರುತ್ತೆ. ಸೊ ಅದೊಂಥರ ಪಾರ್ಟ್ ಟೈಮ್ ಇದ್ದಂಗೆ ಅಂದ್ಕೊತೀನಿ ಅವ್ರಿಗೆ. ಅಲ್ಲೇನು ಅಸಹ್ಯ ಮಾಡ್ಕೊಳ್ಳೋಂಗಿಲ್ಲ, ನಮ್ಮ ಥರ ನಮ್ಮಲ್ಲಿ ಹೆಂಗಾಗ್ಬಿಡುತ್ತೆ ಅಂತ ಅತಿ ಅಸಹ್ಯ ಮಾಡ್ಕೊತಾರೆ. ಸೊ ಐ ಥಿಂಕ್ ಕಲಿಬೇಕಾಗಿರೋದು ಇದು, ಕಲಿಬೋದು, ಒಳ್ಳೇದನ್ನು ಕಲಿಯೋದ್ರಲ್ಲಿ ಏನಿದೆ, ಏನೂ ತಪ್ಪಿಲ್ಲ ಅನ್ಕೋತೀನಿ ನಾನು. ನಮ್ಮ ಅಗಸ್ತ್ಯಾಗ ನೋಡಿ ಸನ್ಸ್ಕ್ರೀನ್ ಹಚ್ಕೊಂಡಿಲ್ಲ ಇವತ್ತು. ಸನ್ಸ್ಕ್ರೀನ್ ಬಿಸಿಲು ಜಾಸ್ತಿ ಇದೆ, ಸನ್ಸ್ಕ್ರೀನ್ ಹಚ್ಕೊತವನೆ. ಕೆಳಗಡೆ ಇಲ್ಲ, ಇಲ್ಲಿ ನಾವಿಲ್ಲಿ ಕೂತಿದ್ದೀವ. ಓಕೆ, ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕಿದೆ. ಸೊ ಇದು ಬಂದುಬಿಟ್ಟು ಡಸ್ಟ್ಬಿನ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ ನಮ್ಮ ಫೇವ್ರೇಟ್ ಮೊಜಾರ್ಟ್ ಇಲ್ಲಿ ಫೇಮಸ್ ಇದೆ. ಸೊ ಟ್ರೈ ಮಾಡೋಣ ಇದು ಮೊಜಾರ್ಟ್ 2.30. ಸೊ ಇಲ್ಲಿ ನೋಡಿ, ಇಲ್ಲಿ ರೊಕ್ಕ ಹಿಂಗೆ ಪೇ ಮಾಡೋದು ನೋಡಿ. ಐಸ್ ಕ್ರೀಮ್ ಐಝೈಟ್, ದ ಕೂಲೆಸ್ಟ್ ಪ್ಲೇಸ್ ಇನ್ ಟೌನ್ ಅಂತೆ. ಎಸ್, ಅಗಸ್ತ್ಯ ಮ್ಯಾಂಗೋ ತಿಂತಾ ಇದ್ದಾನೆ ಗೈಸ್. ನಾನು ಮೊಜರಾಟಿ ಅಲ್ಲ, ಮೊಜಾರ್ಟ್. ಚೆನ್ನಾಗಿದೆ ಇದು, ಆ್ಯಕ್ಚುಲಿ ಫ್ಲೇವರ್ ಚೆನ್ನಾಗಿದೆ. ಬಿಲ್ಡಿಂಗ್ ನೋಡಿ ಇಲ್ಲಿ ಸಖತ್ತಾಗಿದೆ. ಸರೌಂಡಿಂಗ್ಸ್ ತೋರಿಸ್ತೀನಿ. ನೋಡಿ ಮಾರ್ಕೆಟ್ ಇದೆ ಇವತ್ತು, ಸಾಲ್ಸ್ಬರ್ಗ್ ಮಾರ್ಕೆಟ್. ಹಿಂಗೆ ಹಣ್ಣು ಗಿಣ್ಣೆಲ್ಲ ಹಿಂಗೆ ಇಟ್ಟಿರ್ತಾರೆ. ಕಂಟ್ರಿಯಲ್ಲಿ ಹೂವಿಗೆ ಭಾಳ ಇದು ಐತೆ, ಹೂಗಳು ಡೆಕೋರ್ ಮಾಡೋಕ್ಕೆ ಭಾರಿ ಯೂಸ್ ಮಾಡ್ತಾರೆ ಹೂಗಳನ್ನು. ಇಲ್ಲೆಲ್ಲ ಮನೆಗಳು ನೋಡಿ ಹೆಂಗೆ ಅಂದರೆ, ಕೆಳಗಡೆ ಶಾಪ್ಸ್ ಇರುತ್ತೆ. ನೀವು ಆಲ್ಮೋಸ್ಟ್ ಎಲ್ಲ ನೋಡ್ಬೋದು, ಕೆಳಗಡೆ ಶಾಪ್ಸ್ ಇರುತ್ತೆ, ಮೇಲೆಲ್ಲ ಮನೆಗಳಿರುತ್ತೆ. ಸೊ ಇದ್ರದ್ದು ಸೇಮ್ ಹಂಗೆ ಇದೆ ನೋಡಿ. ಇವೆಲ್ಲ ಮನೆಗಳು ಬೇರೆ ಬೇರೆ ಕಲರಲ್ಲಿರುತ್ತೆ, ಬಟ್ ಆಲ್ಮೋಸ್ಟ್ ಹಾಗೆ ಕೆಳಗಡೆ ಶಾಪು, ಮೇಲೆ ಮನೆಗಳು. ಕಪ್ಪು ಬಸ್ ಏರ್ಕೊಂಡು ಬಂದುಬಿಟ್ಟಿದ್ದೀವಿ. ಇವಾಗ ಇಳ್ಕೊಂಡ್ವಿ. ಇಲ್ಲೆಲ್ಲ ಕೊಟ್ಟಿರ್ತಾರೆ ನೋಡಿ, ಹಿಂಗೆ ಯಾವ್ಯಾವ ಬಸ್ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಇದು ನಾವು ನೋಡ್ಕೊಳ್ಬೇಕು ನೋಡಿ. ಇವಾಗ ಸಿಟಿ ಸೆಂಟರ್ನಾಗ ಎಷ್ಟೊಂದು ಜನ ಇದ್ರಲ್ವಾ. ಸೊ ಇವಾಗ ಸ್ವಲ್ಪ ಒಂದು ರಾಂಗ್ ಬಸ್ ಏರ್ಕೊಂಡು ಊರು ಸ್ವಲ್ಪ ಹೊರಗಡೆ ಬಂದಿದ್ವಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ, ಜನನೇ ಇಲ್ಲ. ಅಲ್ಲೋ ಇಲ್ಲೋ ಇಬ್ಬರು ಕಾಣ್ತವ್ರೆ ನಿಮಗೆ. ಇದು ನೋಡಿ ಹೇಗಿದೆ ಮನುಷ್ಯ, ಹೆಂಗೆ ಮಾಡಿದ್ದಾರೆ ಇದನ್ನು. ಇದು ನೋಡಿ, ಇದು ವ್ಯೂ ಏನು ಸಖತ್ತಾಗಿದೆ ನೋಡಿ, ಈಗ ರಿಲ್ಯಾಕ್ಸ್ ಆಗ್ತವ್ರೆ ಸಖತ್ತಾಗಿ. ಅದೇ ಬ್ರಿಡ್ಜಿಂದ ನಾವು ಬಂದಿರೋದು. ಹೇಗೆಲ್ಲ ಇದು ಹಾಕಿದ್ದಾರೆ, ಹಾರ್ಡ್ ಕೀ ಕಟ್ಟಿದ್ದಾರೆ. ಪೋಸ್ ಕೊಡ್ತವನೆ ಇವಾಗಿಂದನೇ ಶುರು ಹಚ್ಕೊಂಡವನೆ, ಹೆಂಗೆ ಪೋಸ್ ಕೊಡಬೇಕು, ಏನು ಮಾಡಬೇಕು ಅಂತ. ನಮ್ಮ ಸೈಡೆಲ್ಲ ಸ್ಟಾಲ್ಸ್ ಹಾಕ್ತಾರೆ ನೋಡಿ, ಒಂದ್ರ ನಂತರ ಒಂದು ಕಾಣ್ತಾ ಇರ್ಬೇಕು ನಿಮಗೆ. ಸರಗಳು, ಡ್ರೆಸ್ ಸೈಡ್ ಹೆಂಗೆ ಆರ್ಗ್ಯಾನಿಕ್ ಸಿಗುತ್ತಲ್ಲ, ಇಲ್ಲಿ ನೋಡಿ 100% ನ್ಯಾಚುರಲ್ ಪ್ರಾಡಕ್ಟ್ಸ್. ಕ್ಯೂಟ್ ಇದೆ ನೋಡಿ. ಇವಾಗ ಕ್ಯಾಂಡಲ್ಸ್ ಓನ್ಲಿ ಕಾಫಿ. ಸೊ ಈ ಫೋನಲ್ಲಿ ಹಿಂಗೆ ಕಾಫಿ ಕೊಡೋದಕ್ಕೆ ಎಷ್ಟು ಕೊಡಿ, 10-50 ಅಂದರೆ 1,050 ರೂಪಾಯಿ ಅದಕ್ಕೆ. ಇದು ಫೇಮಸ್ ಆ್ಯಕ್ಚುಲಿ ಇಲ್ಲಿ ಚಾಕ್ಲೇಟು, ಅದನ್ನು ತೊಗೊಳಕ್ಕೆ ಬಂದಿದ್ವಿ. ಸೊ ನೋಡಿ ಏನೋ ತೊಗೊಂಡ್ವಿ ಆ್ಯಕ್ಚುಲಿ. ಇಲ್ಲಿದೆ ನೋಡಿ ವೆರೈಟಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದೇ ಶಾಪ್ ನೋಡಿ, ಒಳಗಡೆ ಸಖತ್ ಕ್ಯೂಟ್ ಆಗಿದೆ. ಯುರೋಪಲ್ಲೆಲ್ಲ ಗಾರ್ಡನ್ಗಳು ಭಾರಿ ಫೇಮಸ್ಸು. ಸೊ ಇಲ್ಲಿ ಟೂರಿಸ್ಟ್ ಪ್ಲೇಸಸ್ನಾಗ ಗಾರ್ಡನ್ ಇರುತ್ತೆ, ಯೂಶ್ವಲಿ ಇರುತ್ತೆ, ಯಾಕಂದ್ರೆ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಇಲ್ಲಿದು ಒಂದಿದೆ, ತೋರಿಸ್ತೀನಿ ನೋಡಿ ನಿಮಗೆ, ನೋಡಿ ಎಂಜಾಯ್ ಮಾಡಿ.
ಇಷ್ಟೇ ಮತ್ತೆ ಒಂದು ಹೆಚ್ಚಿಗೆ ಒಂದು ಉದ್ದಿರಲ್ಲ ಒಂದು ಕಡಿಮೆ ಇರಂಗಿಲ್ಲ ಇವು ಕರೆಕ್ಟ್ ಇದ್ರೊಳಗೆ ಶೇಪ್ನಾಗ ಇರ್ತಾವೆ ನೈಸ್ ಅಲ್ವಾ ಅಲ್ಲೆಲ್ಲ ಬಿಳಿ ಮಣ್ಣು ನೋಡಿ ಸಖತ್ತಾಗಿ ಕಾಣ್ತಿರ್ಬೇಕು ನಿಮಗೆ ಇಲ್ಲಿ ಯಾರ್ದೋ ರೀಸೆಂಟಾಗಿ ಮದುವೆ ಆಗಿದೆ ಅನಿಸುತ್ತೆ ಜಸ್ಟ್ನೂ ಮದುವೆ ಆಗಿರಬೇಕು ಸೊ ಅವರೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ದಾರೆ ನಿಮಗೆ ತೋರಿಸ್ತೀನಿ ನಿಮಗೆ ಅಂತ ಸೊ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ನಮ್ಮ ಥರ ಹುಯ್ಯಂತೀರ ಇಲ್ಲ ಬಟ್ ಇರ್ತಾರೆ ನೋಡಿ ಕಾಣಿಸ್ತಾ ಇರಬೇಕಲ್ಲಿ ಅಷ್ಟೇ ಜನ ಫ್ಯಾಮಿಲಿ ಹುಡುಗ ಹುಡುಗಿ ಒಂದು 2 days ಔಟ್ಫಿಟ್ ಆ್ಯಕ್ಚುಲಿ ರಾತ್ರಿ ಬರಬೇಕಾದಾಗ ಎಷ್ಟು ಗಂಟೆಗೆ ಐತ್ರಿ ಟ್ರೈನ್ 2 ಗಂಟೆಗೆ ಇದು ಹಾಕ್ಕೊಂಬಂದಿದ್ದೆ ಮ್ಯಾಲೊಂದು ಬೇರೆ ಟಾಪ್ ಹಾಕ್ಕೊಂಬಂದಿದ್ದೆ ಅದನ್ನು ಬಂದ ತಕ್ಷಣ ಏನು ಮಾಡ್ಬಿಟ್ಟೆ ಅಂತಂದರೆ ಬಡ ಹೋಗಿ ವಾಶ್ರೂಮಲ್ಲಿ ಚೇಂಜ್ ಮಾಡಿ ಇದನ್ನ ಹಾಕ್ಕೊಂಬಂದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇಟ್ ಗುಡ್ ಬ್ಯಾಡ್ ಮಣ್ಣು ಹಾಕಿದ್ದಾರೆ ಮಿಡಲ್ಲು ಅಲ್ಲಿ ಫೌಂಟೈನ್ ಓಕೆ ಸುತ್ತಮುತ್ತ ನೋಡಿ ಏನು ಸಖತ್ತಾಗಿದೆ ಓಕೆ ಸಾಲ್ಸ್ಬರ್ಗ್ ಬಸ್ಸಸ್ ನೋಡಿ ಹೇಗಿರುತ್ತೆ ಸೇಮ್ ನಮ್ಮ ಥರನೇ ಇರುತ್ತೆ ಹೊರಗಡೆ ಅಡ್ವರ್ಟೈಸ್ಮೆಂಟ್ ಥರ ಹಿಂಗೆ ಹಾಕಿರ್ತಾರೆ ಇಲ್ಲಿಂದ ಲೋಕಲ್ ಬಸ್ಸಸ್ಗಳು ನೋಡಿದ್ದು ಪೈನಾಪಲ್ ಮತ್ತು ಮಿಕ್ಸ್ಡ್ ಫ್ರೂಟ್ ತೊಗೊಂಡಿವಿ ಸ್ವಲ್ಪ ತಿಂತೀವಿ ಅಗೋಮ ಈಸಿ ಟೀ ಇವಾಗ ನಾವು ನಮ್ಮ ಬ್ಯಾಗ್ನ ತೊಗೊಳಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಬಂದು ಇವಾಗ ಇಲ್ಲಿ ಪಿಕಪ್ ಅಂತಿದೆ ಪಿಕಪ್ ಅಂತ ಪ್ಲೀಸ್ ಸ್ಕ್ಯಾನ್ ದ ಕೋಡ್ ಎಂಟರ್ ಮ್ಯಾನ್ಯುವಲಿ ಆ ನಂಬರ್ ಇರುತ್ತಲ್ವ ಬೆಳಗ್ಗೆ ಕೊಟ್ಟಿರೋದು ಆ ನಂಬರನ್ನು ಪ್ರೆಸ್ ಮಾಡಬೇಕು ಓಕೆ ನೋಡಿ ತೆಗೀತು ಕೆಳಗಡೆ ಮಸ್ತ್ ಐತಿ ಇದು ಭಾರಿ ಐತಿ ನಾ ಫಸ್ಟ್ ಟೈಮ್ ಹಿಂಗೆ ನೋಡಿರೋದು ಇವಾಗ ನಾವು ಬಸ್ಸಲ್ಲಿದ್ದೀವಿ ಸೊ ಇಲ್ಲಿಂದ ನಾವು ಹಾಲ್ಸ್ಟಾಟ್ಗೆ ಹೋಗಬೇಕು ಸೊ ಅದಕ್ಕೋಸ್ಕರ ಅಂತೇಳಿ ಬಸ್ ಬುಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ 2 ಕ್ಲಾಸ್ ಇದೆ 2 ಕ್ಲಾಸಿಂದ ಅಲ್ಲಿ ನಾವು ರೂಮ್ ತೊಗೊಂಡಿದ್ದೀವಿ ಅಲ್ಲಿ ಸ್ಟೇ ಮಾಡೋರು ಇದ್ದೀವಿ ಇವತ್ತು ಸೊ ಅಲ್ಲಿ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ನೈಟ್ ಅಲ್ಲಿ ಸ್ಟೇ ಮಾಡಿ ಮಾರ್ನಿಂಗ್ ಮತ್ತೆ ಬೇರೆ ಪ್ಲೇಸಿಗೆ ಸೊ ಇವಾಗ ಬಸ್ ತೋರಿಸ್ತೀವಿ ಒಳಗಡೆ ಹೆಂಗಿದೆ ಅಂತ ನಾರ್ಮಲೇ ಇದೆ ಏನು ಅಂಥದ್ದು ಏನೋ ಬೇರೆ ಏನು ಇಲ್ಲ ನಮ್ಮ ಥರದೇ ಇದೆ ಒಂದು ಸ್ವಲ್ಪ ಸಿಮಿಲರು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಷ್ಟೇ ಮತ್ತೆ ಸಿಗೋಣ ಹಂಗ ಇದು ಏನು ಮಾಡಿದ್ದೆ ಗೊತ್ತಾ ನಿನ್ನೆ ಇವು ಆರ್ಟಿಫಿಷಿಯಲ್ ನೇಲ್ಸ್ ಇರುತ್ತಲ್ವಾ ಇದೆಲ್ಲ ಆರ್ಟಿಫಿಷಿಯಲ್ ನೇಲ್ಸ್ ಹಾಕೊಂಡಿದೆ ನನ್ನ ಕಡೆ ಅವು 1 ತಾಸು ಇರಲಿಲ್ಲ ಗೊತ್ತಾವು ಎಲ್ಲ ಕೆಲಸ ಮಾಡಿದ ಬಾಡ್ಡೆ ಡಬ್ಬ ಹಾಕತ್ತೀನಿ ಪಟ ಉದ್ರಿಬಿಟ್ಟು ಮೇ ಬಿ ಐ ಥಿಂಕ್ ಡಿಯರ್ ನೇಲ್ ಮಾಡಿಸ್ಕೊತಾರಲ್ಲ ಅವು ಭಾಳ ಸ್ಟ್ರಾಂಗ್ ಇರಬೇಕು ಏನಪ್ಪ ಇದಂದ್ರೆ ಆರ್ಟಿಫಿಷಿಯಲ್ ಗಮ್ ಕೊಟ್ಟಿದ್ರು ಅವರು ಆ ಗಮ್ ಹಚ್ಚಿ ಅದಕ್ಕೆ ಹಚ್ಬೇಕಾಗಿದ್ದು ನಮ್ಮ ಮಮ್ಮಿಗೆ ತೋರಿಸಿನಿ ಫೋನ್ ಹಚ್ಚಿ ನೋಡಿ ಮಮ್ಮಿ ಅಂತ ಆಗಿ ಒಂದು ತಾಸಾಗಿಲ್ಲ ಪಳ ಉದ್ರಿ ಬಿದ್ದುಬಿಟ್ಟು ಅದಕ್ಕೆ ಸುಮ್ಮದು ನಾರ್ಮಲ್ ಹಚ್ಕೊಂಡು ಬಂದೆ ನಮ್ಮಂಥವ್ರಿಗೆಲ್ಲ ಅಂತ ಗೊತ್ತಾಯ್ತು ಭಾಳ ಸೂಕ್ಷ್ಮ ಇರ್ಬೇಕಾಗುತ್ತೆ ಅನಿಸ್ತೈತಿ ನಮಗೆ ಅಷ್ಟೇ ನೋಡು ಬಾಂಡೆ ಡಬ್ಬ ಮೊಸರಿ ದಿಕ್ಕ ಇದೆಲ್ಲ ಮಾಡೋಕ್ಲಿಗೆ ಆಗಲ್ಲ ಸೊ ಲೆಟ್ಸ್ ಗೋ ಇಲ್ಲ ನೋಡಿ ನಾವಿಬ್ರು ಯಾವಾಗಲೂ ಜೊತೆಗೆ ಕೂತ್ಕೊತೀವಿ ಅವ್ರು ವೀಡಿಯೋ ಮಾಡ್ತಾ ಇದ್ದಾನೆ ನನ್ನ ಮಗ ನಮ್ಮ ಶ್ರೀನಿಂದ ನಾವು ಹಿಂದೆ ದಬ್ಬ ಹಾಕ್ಬಿಟ್ಟಿದ್ದೀವಿ